ವಾರೆನ್ ಬಫೆಟ್ ಅವರಿಗೆ ಅತಿ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡೋದಂಥ ಸ್ಟಾಕ್ ಬಂದ್ಬಿಟ್ಟು ಕೋಕೋ ಕೋಲಾ. ರಾಕೇಶ್ ಜುಂಜುನ್ವಾಲಾ ಅವರಿಗೆ ಅತಿ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡೋದಂಥ ಸ್ಟಾಕ್ ಬಂದ್ಬಿಟ್ಟು ಟೈಟಾನ್. ವಿಜಯ್ ಕೇದಿಯಾ ಅವರಿಗೆ ಸೆರಾ ಸ್ಯಾನಿಟರಿ ವೇರ್ ಅನ್ನೋ ಸ್ಟಾಕು ಅತಿ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಈ ರೀತಿ ಸಕ್ಸಸ್ಫುಲ್ ಇನ್ವೆಸ್ಟರ್ಸು ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ ಅದರಲ್ಲಿರುವಂಥ ಕೆಲವೊಂದಿಷ್ಟು ಸ್ಟಾಕ್ಸ್ಗಳು ಅವ್ರಿಗೆ ಅತಿ ಹೆಚ್ಚು ವೆಲ್ತನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ. ಸ್ನೇಹಿತರೆ, ಆಸ್ ಅ ರಿಟೇಲ್ ಇನ್ವೆಸ್ಟರ್ಸ್, ಆಸ್ ಅ ಬಿಗ್ನರ್, ನಾವು ಕೂಡ ಒಂದು ಸಾಲಿಡ್ ಪೋರ್ಟ್ಫೋಲಿಯೋನ ಯಾವ ರೀತಿ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕೊನೆಯವರೆಗೂ ಈ ವಿಡಿಯೋನ ನೋಡಿ, ಬಿಕಾಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಅ ಲಾಟ್ ಇನ್ ದಿಸ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ನೀವು ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ರಿಸ್ಕ್ ಪ್ರೊಫೈಲಿಂಗ್ ಅನ್ನ ಮಾಡಬೇಕಾಗುತ್ತೆ. ರಿಸ್ಕ್ ಪ್ರೊಫೈಲಿಂಗ್ ಅಂತಂದ್ರೆ ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಇದ್ದೀರಾ, ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಏನು ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ. ಒಂದ್ಸಲ ನಿಮ್ಗೆ ಇದು ಕ್ಲಾರಿಟಿ ಇತ್ತು ಅಂತಂದ್ರೆ ದೆನ್ ಯು ನೀಡ್ ಟು ಇನ್ವೆಸ್ಟ್ ಬೇಸ್ಡ್ ಆನ್ ಯುವರ್ ಫಿನಾನ್ಷಿಯಲ್ ಗೋಲ್ಸ್. ಈ ಗೋಲ್ಸ್ಗಳಲ್ಲಿ 3 ರೀತಿ ಬರುತ್ತೆ: ಲಾಂಗ್ ಟರ್ಮ್ ಗೋಲ್, ಮೀಡಿಯಂ ಟರ್ಮ್ ಗೋಲ್ ಮತ್ತು ಶಾರ್ಟ್ ಟರ್ಮ್ ಗೋಲ್. ಲಾಂಗ್ ಟರ್ಮ್ ಗೋಲ್ಸ್ ಅಂತಂದ್ರೆ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಚೈಲ್ಡ್ ಎಜುಕೇಶನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು. ಇಲ್ಲಿ ಟೈಮ್ ಹೊರಿಝೋನ್ 8 ವರ್ಷ, 10 ವರ್ಷ, 15 ವರ್ಷ ಇದ್ರೆ ಅದಕ್ಕೆ ನಾವು ಲಾಂಗ್ ಟರ್ಮ್ ಗೋಲ್ಸ್ ಅಂತ ಕರಿತೀವಿ. ಈ ಲಾಂಗ್ ಟರ್ಮ್ ಗೋಲ್ಸ್ಗೆ ನೀವು ಈಕ್ವಿಟಿ ಆಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂತಂದ್ರೆ ಈಕ್ವಿಟಿ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ ಅನ್ನ ಜನರೇಟ್ ಮಾಡಿಕೊಡುತ್ತೆ. ಇನ್ನು ಮೀಡಿಯಂ ಟರ್ಮ್ ಗೋಲ್, ಇಲ್ಲಿ 3 to 5 years ಟೈಮ್ ಹಾರಿಝೋನ್ ಇರುತ್ತೆ. ಈ ಒಂದು ಗೋಲ್ಸ್ಗೆ ನೀವೇನ್ ಮಾಡಬೇಕು ಅಂತಂದ್ರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ಅಥವಾ ಹೈಬ್ರಿಡ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆಯದು. ಇಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ಒಂದು ಸ್ಟೇಬಲ್ ರಿಟರ್ನ್ ಸಿಗುತ್ತೆ. ಮೂರನೇದು ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಗೋಲ್. ಈ ಶಾರ್ಟ್ ಟರ್ಮ್ ಗೋಲ್ಸ್ ಅಲ್ಲಿ ಟೈಮ್ ಹಾರಿಝೋನ್ ಬಂದ್ಬಿಟ್ಟು 6 months ಅಥವಾ ವಿದಿನ್ 1 ವರ್ಷದೊಳಗಡೆ ನಿಮ್ದು ಏನೇನು ಗೋಲ್ಸ್ ಇರುತ್ತೆ ಅದಕ್ಕೆಲ್ಲವೂ ವಿ ಕಾಲ್ ಇಟ್ ಆಸ್ ಅ ಶಾರ್ಟ್ ಟರ್ಮ್ ಗೋಲ್. ಈ ಒಂದು ಕ್ಯಾಟಗರಿಗೆ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಡೆಟ್ ಮಾರ್ಕೆಟ್ನಲ್ಲಿ ಅಥವಾ FD ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನಿಮ್ಗೆ ಅಮೌಂಟ್ ಬೇಕಂದಾಗ ಈಸಿಯಾಗಿ ನೀವು ವಿಡ್ರಾಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಲಾಂಗ್ ಟರ್ಮ್ ಗೋಲ್ಗಳಾದ ಚೈಲ್ಡ್ ಮ್ಯಾರೇಜ್, ಎಜುಕೇಶನ್, ರಿಟೈರ್ಮೆಂಟ್, ಇವುಗಳಿಗೆ ನಾವು ಯಾವ ರೀತಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಆ್ಯಸ್ ಅ ಬಿಗ್ನರ್ ಇನ್ ದ ಅರ್ಲಿ ಸ್ಟೇಜ್ಗಳಲ್ಲಿ ಹೆಚ್ಚು ಅಮೌಂಟನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕೆ ಮ್ಯೂಚುವಲ್ ಫಂಡ್ಸ್ ಅಂತಂದರೆ, ಯಾಕೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಅರ್ಲಿ ಸ್ಟೇಜಲ್ಲಿ ನಿಮಗೆ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಅಮೌಂಟ್ ಮಾಡಬೇಕು, ಯಾವ ರೀತಿ ರಿಸರ್ಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ನಿಮ್ಮ ಅಮೌಂಟನ್ನು ನೋಡ್ಕೊಳ್ಳೋದಕ್ಕೆ ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರಿಗೆ 15 ವರ್ಷ, 20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮ ಪರವಾಗಿ ಅವರು ಸ್ಟಾಕ್ಸ್ಗಳನ್ನು ಬೈ ಸೆಲ್ ಮಾಡ್ತಾರೆ. ಆಬ್ವಿಯಸ್ಲಿ ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಒಳ್ಳೆ ವ್ಯಾಲ್ಯೂ ಅಡಿಷನ್ನ ಮಾಡ್ತಾರೆ. ಅದಕ್ಕೋಸ್ಕರ ಅರ್ಲಿ ಸ್ಟೇಜ್ಗಳಲ್ಲಿ ನಿಮ್ಮ ಜಾಸ್ತಿ ಅಮೌಂಟನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇನ್ವೆಸ್ಟ್ ಇಂಟು ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್. ಒಂದ್ಸಲ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಾದ್ಮೇಲೆ ನಿಧಾನವಾಗಿ ಶೇರ್ಸ್ಗಳನ್ನು ನಾವು ಯಾವ ರೀತಿ ರಿಸರ್ಚ್ ಮಾಡಬೇಕು, ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ನೀವು ನಿಧಾನವಾಗಿ ಕಲಿತಾ ಹೋಗಿ. ಅದಾದಮೇಲೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ಗಳಲ್ಲಿ ನಿಧಾನವಾಗಿ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಯಾಕೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸಲ್ಲಿ ನಾವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ಗಳು ಅಲ್ಲಿ ಎಸ್ಟಾಬ್ಲಿಷ್ ಬಿಸ್ನೆಸ್ ಆಗಿರುತ್ತೆ, ಎಮರ್ಜ್ ಆಗಿರುತ್ತೆ. ಈ ಸ್ಟಾಕ್ಸ್ಗಳು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳಿಗೆ ಕಂಪೇರ್ ಮಾಡಿದಾಗ ವಾಲಟಿಲಿಟಿ ಕಮ್ಮಿ ಇರುತ್ತೆ, ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಒಳ್ಳೆ ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಅದಕ್ಕೋಸ್ಕರ ಇನ್ ದ ಅರ್ಲಿ ಸ್ಟೇಜ್ ಹೈಯರ್ ಅಲೋಕೇಶನ್ ಹ್ಯಾಸ್ ಟು ಬಿ ಡನ್ ಇನ್ ಟು ದ ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್. ಅದಾದಮೇಲೆ ನಿಧಾನವಾಗಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ನಲ್ಲೂ ಕೂಡ ನಿಮ್ಮ ಪರ್ಸೆಂಟೇಜ್ ಆಫ್ ಅಲೋಕೇಶನ್ನ ನೀವು ನಿಧಾನವಾಗಿ ಇನ್ಕ್ರೀಸ್ ಮಾಡ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಡೈವರ್ಸಿಫಿಕೇಶನ್. ಸ್ನೇಹಿತರೆ, ನಿಮ್ಮ ಪೋರ್ಟ್ಫೋಲಿಯೋನ ಯಾವ ರೀತಿ ಬಿಲ್ಡ್ ಮಾಡಬೇಕು ಅಂತಂದರೆ ಸೊ ಯು ನೀಡ್ ಟು ಇನ್ವೆಸ್ಟ್ ಇನ್ ಟು ಅಕ್ರಾಸ್ ದ ಸೆಕ್ಟರ್, ಅಕ್ರಾಸ್ ದ ಇಂಡಸ್ಟ್ರಿ. IT, ಫರ್ಮಾ, FMCG, ಬ್ಯಾಂಕಿಂಗ್, ಫಿನಾನ್ಸ್, ಈ ರೀತಿ ಪ್ರತಿಯೊಂದು ಸೆಕ್ಟರ್ನಲ್ಲೂ ಕೂಡ ನಿಮ್ಮ ಅಮೌಂಟನ್ನು ಡೈವರ್ಸಿಫಿಕೇಶನ್ ಮಾಡಿರಬೇಕು, ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಯಾಕೆ ನಾವು ಈ ರೀತಿ ಡೈವರ್ಸಿಫಿಕೇಶನ್ ಮಾಡಬೇಕು ಅಂತಂದರೆ, ಉದಾಹರಣೆಗೆ ನೀವೇನಾದರೂ FMCG ಸೆಕ್ಟರ್ನಲ್ಲಿ ನಿಮ್ಮ ಪೂರ್ತಿ ಅಮೌಂಟನ್ನು ಅದೇ ಇಂಡಸ್ಟ್ರಿನಲ್ಲಿ ಹಾಕಿದರೆ ಆ ಇಂಡಸ್ಟ್ರಿ ಏನಾದರೂ ಸ್ಲೋ ಡೌನ್ ಆಯ್ತು ಅಂತಂದರೆ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋ ನೆಗೆಟಿವ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯು ನೀಡ್ ಟು ಇನ್ವೆಸ್ಟ್ ಇನ್ ಟು across the sector, across the industry, including large cap, mid cap and small cap. ಇದರಿಂದ ನಿಮಗೆ ಒಂದು ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಬಿಲ್ಡ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ರಿಸ್ಕ್ ರೆಡ್ಯೂಸ್ ಆಗುತ್ತೆ. ಸ್ನೇಹಿತರೆ, ನೀವು ಈ 3 ಪಾಯಿಂಟ್ಗಳನ್ನು ಫಾಲೋ ಮಾಡಿದ್ದೆ ಆದರೆ
you are going to create a well diversified portfolio. Along with that, in the long term, you are going to create huge wealth. ಸ್ನೇಹಿತರೆ, ನಾನು ನನ್ನ ಪೋರ್ಟ್ಫೋಲಿಯೋನ ಯಾವ ರೀತಿ ಬಿಲ್ಡ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ಐ ಆಮ್ ಇನ್ವೆಸ್ಟಿಂಗ್ ಇನ್ ಟು ಸ್ಟಾಕ್ಸ್ ಆಸ್ ವೆಲ್ ಆಸ್ ಮ್ಯೂಚುವಲ್ ಫಂಡ್. ಬಟ್ ಹೈಯರ್ ಅಲೋಕೇಶನ್ ನಂದು ಮ್ಯೂಚುವಲ್ ಫಂಡ್ ಅಲ್ಲಿದೆ. ಇದನ್ನ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡೋದ್ರಿಂದ ಹೈಯರ್ ಅಲೋಕೇಶನ್ ನಂದು ಮ್ಯೂಚುವಲ್ ಫಂಡ್ ಅಲ್ಲಿದೆ. ಮ್ಯೂಚುವಲ್ ಫಂಡ್ ಅಲ್ಲಿ ಐ ಆಮ್ ಇನ್ವೆಸ್ಟಿಂಗ್ ಇನ್ ಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಗಳಲ್ಲಿ ಜಾಸ್ತಿ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಗಳು ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ನೆಗೆಟಿವ್ ರಿಟರ್ನ್ ಅನ್ನು ಕೊಡ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ ಅನ್ನ ಜನರೇಟ್ ಮಾಡ್ತವೆ. ಆ ಕಾರಣದಿಂದಾಗಿ ನಾನು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಸ್ಟಾಕ್ಸ್ ಗಳಲ್ಲಿ ನಾನು ಹೆಚ್ಚು ಅಲೋಕೇಶನ್ ಅನ್ನ ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸ್ನೇಹಿತರೆ, ನನ್ನ ಸ್ಟಾಕ್ ಪೋರ್ಟ್ಫೋಲಿಯೋ ನೀವು ಅಬ್ಸರ್ವ್ ಮಾಡೋದಾದ್ರೆ, ಸೊ 60% ಆಫ್ ಅಲೋಕೇಶನ್ ನಂದು ಲಾರ್ಜ್ ಕ್ಯಾಪ್ ಅಲ್ಲಿ ಇದೆ, 8% ಆಫ್ ಅಲೋಕೇಶನ್ ಮಿಡ್ ಕ್ಯಾಪ್ ಅಲ್ಲಿ ಇದೆ, 31% ಆಫ್ ಅಲೋಕೇಶನ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇದೆ. ಸೊ ಈ ಯಾವ್ಯಾವ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಅಬ್ಸರ್ವ್ ಮಾಡೋದಾದ್ರೆ, HDFC ಬ್ಯಾಂಕ್, ಟ್ರೆಂಟ್, ಏಷ್ಯನ್ ಪೇಂಟ್, ಟೈಟಾನ್, ಫಿಡೆಲೈಟ್ ಇಂಡಸ್ಟ್ರಿ, ಟಾಟಾ ಪವರ್, ರಿಲಯನ್ಸ್, ಕೊಡಕ್ ಬ್ಯಾಂಕ್, ITC, ಟಾಟಾ ಪವರ್, ಟಾಟಾ ಕನ್ಸ್ಯೂಮರ್, ಡಾಬರ್, ಫೆಡರಲ್ ಬ್ಯಾಂಕ್, ಅಸ್ಟ್ರಾಲ್, ವೋಲ್ಟಾಸ್, ಕ್ಯಾಮ್ಸ್, ಆಪಲ್, CDSL, ಏಂಜಲ್ ಒನ್, ಆವ್ಲಾನ್ ಟೆಕ್ನಾಲಜಿ, ಟಾಟಾ ಕೆಮಿಕಲ್, ಶೀಲಾ ಫೋಮ್ ಲಿಮಿಟೆಡ್, ಹ್ಯಾಪಿಯಸ್ ಮೈಂಡ್. ಸೆಕ್ಟರ್ ವೈಸ್ ಅಲೋಕೇಶನ್ ಅಬ್ಸರ್ವ್ ಮಾಡೋದಾದ್ರೆ, ಫಿನಾನ್ಸ್ ಅಲ್ಲಿ 33% ಆಫ್ ಅಲೋಕೇಶನ್ ಇದೆ, ರಿಟೇಲ್ ಅಲ್ಲಿ 15% ಇದೆ, ಕೆಮಿಕಲ್ ಅಲ್ಲಿ 10% ಇದೆ, ಬಿಲ್ಡಿಂಗ್ ಅಂಡ್ ಮೆಟೀರಿಯಲ್ ಅಲ್ಲಿ 7% ಇದೆ, ಎನರ್ಜಿನಲ್ಲಿ 7% ಇದೆ, ಸಾಫ್ಟ್ವೇರ್ ಅಲ್ಲಿ 7% ಇದೆ, FMCG ನಲ್ಲಿ 6% ಇದೆ, ಆಟೋ ಅಂಡ್ ಆಟೋ ಕಾಂಪೋನೆಂಟ್ ಅಲ್ಲಿ ಅರೌಂಡ್ 5% ಇದೆ. ಈ ರೀತಿ ಪ್ರತಿಯೊಂದು ಸೆಕ್ಟರ್ ಗಳಲ್ಲಿ, ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ಸೊ ನಾನು ನನ್ನ ಅಮೌಂಟ್ ಅನ್ನ ಡೈವರ್ಸಿಫಿಕೇಶನ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ಸ್ನೇಹಿತರೆ, ನನ್ನ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಅಬ್ಸರ್ವ್ ಮಾಡೋದಾದ್ರೆ, ಲಾಸ್ಟ್ 4 years ಇಂದ ನಾನು SIP ಮತ್ತು ಲಂಸಮ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ 8,51,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಮಾರ್ಕೆಟ್ ವ್ಯಾಲ್ಯೂ 13,78,000 ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಆಸ್ ಅ ರಿಟೇಲ್ ಇನ್ವೆಸ್ಟರ್ಸ್, ಆಸ್ ಅ ಬಿಗಿನರ್, ನಾವೊಂದು ಸಾಲಿಡ್ ಪೋರ್ಟ್ಫೋಲಿಯೋನ ಯಾವ ರೀತಿ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. Friends, I hope you find this video useful. If you like this video, please to subscribe, please share with the community. If you want to learn more about investment and trading, you can explore my online course. Thank you so much.